ನಾಡಿನಾದ್ಯಂತ ಇವತ್ತು ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮೈಸೂರು, ಬೆಂಗಳೂರು, ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲೂ ಕೂಡ ದೇವಸ್ಥಾನಗಳಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಪುನಸ್ಕಾರಗಳಾಗ್ತಾ ಇದೆ. ಇವತ್ತು ಇಡೀ ದಿನ ಜನ ಶಿವನ ಆರಾಧನೆ ಮಾಡ್ತಾರೆ, ಶಿವನ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾರೆ, ವಿಶೇಷ ಪೂಜೆ ಪುನಸ್ಕಾರ ಮಾಡ್ತಾರೆ, ಉಪವಾಸ ಇರ್ತಾರೆ, ಜಾಗರಣೆ ಮಾಡ್ತಾರೆ. ಮೈಸೂರಿನಲ್ಲೂ ಕೂಡ ಇವತ್ತು ವಿಶೇಷ ರೀತಿಯಲ್ಲಿ ಶಿವನ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ. ಮುಂಜಾನೆಯಿಂದಲೇ ಪೂಜಾ ಕೈಕರ್ಯ ಆರಂಭ ಆಗಿದೆ. ಮೈಸೂರಿನಲ್ಲಿ ಪುರಾಣ ಕ್ಷೇತ್ರ ಗೋಕರ್ಣದಲ್ಲೂ ಕೂಡ ಶಿವರಾತ್ರಿಯ ಸಂಭ್ರಮ ನೋಡೋದಕ್ಕೆ ಸಿಗ್ತಾ ಇದೆ. ಶಿವನ ಆತ್ಮಲಿಂಗ ದರ್ಶನಕ್ಕಾಗಿ ಅನೇಕ ಜನ ಭಕ್ತಾದಿಗಳು ಬೆಳಗ್ಗೆಯಿಂದಲೇ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಆ ರೀತಿಯ ಸಂಭ್ರಮ ದೇವಸ್ಥಾನಗಳಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಬೆಳಗ್ಗೆ ಎದ್ದು ಶಿವನ ಆರಾಧನೆ ಮಾಡುತ್ತಿದ್ದಾರೆ ಅನೇಕ ಜನ ಭಕ್ತಾದಿಗಳು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇಂಥ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇದೆ. ಪರ್ಟಿಕ್ಯುಲರ್ ಆಗಿ ಶಿವನ ಆರಾಧನೆ, ಹಾಗಾಗಿ ಶಿವನ ದೇವಸ್ಥಾನಗಳಲ್ಲಿ ಇವತ್ತು ವಿಶೇಷ ಪೂಜೆ ಪುನಸ್ಕಾರಗಳು. ಮತ್ತೊಂದು ಕಡೆ ಶಿವನ ದೇವಸ್ಥಾನಗಳಲ್ಲಿ ಇವತ್ತು ವಿಶೇಷ ರೀತಿಯಲ್ಲಿ ಕಾರ್ಯಕ್ರಮಗಳಿರುತ್ತೆ. ಕಾರಣ ಇಡೀ ರಾತ್ರಿ ಇವತ್ತು ಜಾಗರಣೆ ಮಾಡ್ತಾರೆ. ಆ ಮೂಲಕ ಶಿವನ ಆರಾಧನೆ ಕೂಡ ಆಗುತ್ತೆ. ಹಾಗಾಗಿ ಅದಕ್ಕೆ ಬೇಕಾಗಿರುವ ಸಿದ್ಧತೆಗಳು ಕೂಡ ಬಹುತೇಕ ದೇವಸ್ಥಾನಗಳಲ್ಲಿ ಇವತ್ತು ನೋಡೋದಕ್ಕೆ ಸಿಗ್ತಾ ಇದೆ. ಪ್ರಮುಖವಾಗಿ ಉಪವಾಸ ಇದ್ದು ಶಿವನ ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ ಅನೇಕ ಜನ ಭಕ್ತಾದಿಗಳು. ಮೈಸೂರಿನ ದೃಶ್ಯವನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಬೆಂಗಳೂರಿನ ಯಾವ್ಯಾವ ದೇವಸ್ಥಾನಗಳಲ್ಲಿ ಯಾವ ರೀತಿಯ ಸಂಭ್ರಮ ಮನೆ ಮಾಡಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನನ್ನ ಮೂವರು ಸಹೋದ್ಯೋಗಿಗಳು ಕೂಡ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಪ್ರಮುಖವಾಗಿ ರೋಜಾ ಇದ್ದಾರೆ, ಗವಿ ಗಂಗಾಧರೇಶ್ವರ ದೇವಸ್ಥಾನದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮತ್ತೊಂದು ಕಡೆ ವೀರೇಶ್ ಇದ್ದಾರೆ, ಕಾಡು ಮಲೇಶ್ವರ ಟೆಂಪಲ್ನಿಂದ. ಮತ್ತೊಂದು ಕಡೆ ನಾಗರಾಜ್ ಅಪ್ಪಸಂದ್ರ ಕೂಡ ಇದ್ದಾರೆ, ದೊಮ್ಮಲೂರಿನ ಶಿವ ಟೆಂಪಲ್ನಿಂದ. ಮೊದಲನೇದಾಗಿ ರೋಜಾ ಹತ್ರ ಹೋಗ್ತೀನಿ. ರೋಜಾ, ತಾವಿರುವಂತಹ ದೇವಸ್ಥಾನದಲ್ಲಿ ಯಾವ ರೀತಿಯ ವಿಶೇಷತೆಗಳು ನೋಡೋದಕ್ಕೆ ಸಿಗ್ತಾ ಇದೆ? ಭಕ್ತಾದಿಗಳ ಸಂಭ್ರಮ ಯಾವ ರೀತಿ ಇದೆ? ಓಕೆ, ಫೈನ್. ರೋಜಾ ಹತ್ರ ಮತ್ತೊಮ್ಮೆ ಹೋಗ್ತೀನಿ, ಮತ್ತೊಮ್ಮೆ ಅವ್ರನ್ನ ಸಂಪರ್ಕಿಸುವ ಪ್ರಯತ್ನ ಕೂಡ ಮಾಡ್ತೀವಿ. ದೃಶ್ಯ ನೋಡ್ತಾ ಇದ್ದೀರಿ, ಮೈಸೂರು ಸೇರಿದಂತೆ ಬೆಂಗಳೂರಿನ ಬಹುತೇಕ ದೇವಸ್ಥಾನಗಳಲ್ಲಿ ಇವತ್ತು ಬೆಳಗ್ಗೆಯಿಂದಲೇ ವಿಶೇಷ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳು ಪ್ರಾರಂಭ ಆಗಿರುವ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಪ್ರಮುಖವಾಗಿ ಗಮನಿಸಬೇಕು, ಹಿಂದೂ ಹಬ್ಬಗಳಲ್ಲಿ ಅಥವಾ ಹಿಂದೂಗಳ ಪ್ರಮುಖ ಹಬ್ಬ ಅಂದ್ರೆ ಅದು ಶಿವರಾತ್ರಿ ಕೂಡ ಒಂದು. ವರ್ಷದಲ್ಲಿ ನೀವು ಯಾವತ್ತು ಉಪವಾಸ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಶಿವರಾತ್ರಿ. ಗವಿ ಗಂಗಾಧರೇಶ್ವರ ದೇವಸ್ಥಾನದ ಬಳಿ ಇದ್ದೀನಿ. ಸೊ ಮಹಾಶಿವರಾತ್ರಿಯ ಸಂಭ್ರಮ ಸಡಗರ ಎಲ್ಲೆಡೆ ಕಳೆಗಟ್ಟಿರುವಂತದ್ದು. ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಪಡೆದೋಕೆ ಮುಂಜಾನೆಯಿಂದಲೇ ನಿಂತಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಸಾವಿರಾರು ಜನ ಭಕ್ತರು ಈಗ ಆಲ್ರೆಡಿ ಆಗಮಿಸಿದ್ದಾರೆ. ಒಂದು ರೀತಿಯಾಗಿ ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಬ್ಯಾರಿಕೇಡ್ಗಳ ಅಳವಡಿಕೆಯನ್ನ ಮಾಡಿ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ಭಕ್ತರಿಗೆ ಒಂದು ರೀತಿಯಾದಂತಹ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಸೊ ದೇವರ ದರ್ಶನವನ್ನ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ಪಡೆದುಕೊಳ್ತಾ ಇದ್ದಾರೆ. ಸೊ ಪೂಜೆಗೆ ಏನೆಲ್ಲ ಬೇಕಾಗುತ್ತೆ, ಹೂವು, ಹಣ್ಣಾಗಿರ್ಬೋದು, ತುಳಸಿ ಆಗಿರ್ಬೋದು, ಮನೆಯಿಂದ ತರೋದಕ್ಕೆ ಯಾವುದೇ ಅವಕಾಶ ಇರೋದಿಲ್ಲ. ಬಿಕಾಸ್ ಪೂಜೆ ಪುನಸ್ಕಾರ, ಈ ಹೋಮ ಹವನಗಳು, ಹಾಲಿನ ಅಭಿಷೇಕ ಎಲ್ಲವೂ ಏನಾಗುತ್ತೆ ಅದಾದ ನಂತರ ಶಿವನಿಗೆ ಸಮರ್ಪಣೆ ಮಾಡಬೇಕಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಮನೆಯಿಂದ ಏನು ಕೂಡ ತರೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಭಕ್ತರು ಹಾಗೆ ಬಂದು ದೇವರ ದರ್ಶನವನ್ನ ಕಣ್ತುಂಬಿಕೊಳ್ಳಬಹುದು. ಶಿವನಿಗೆ ಒಂದು ವಿಶೇಷ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಒಳಗಡೆ ಹೋಗುವಂತಹ ಪ್ರಯತ್ನವನ್ನು ಕೂಡ ನಾನು ಮಾಡಿದೆ. ಸೊ ಪೂಜೆ ನಡೀತಾ ಇರುವಂತಹ ಒಂದು ಕಾರಣದಿಂದ ಅವಕಾಶವನ್ನ ಕೊಡ್ತಾ ಇಲ್ಲ ಸದ್ಯಕ್ಕೆ. ಸೊ ಸರತಿ ಸಾಲಿನಲ್ಲಿ ನಿಂತು ಬಂದಿರುವಂತಹ ಭಕ್ತರು ಶಿವನನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ತಮ್ಮ ಏನು ಇಷ್ಟಾರ್ಥಗಳು ಫಲಿಸಲಿ ಈ ಒಂದು ಶಿವರಾತ್ರಿಯ ದಿನ ಅಂತ ಹೇಳ್ಬಿಟ್ಟು ಮುಂಜಾನೆಯಿಂದನೂ ಕೂಡ ರಾತ್ರಿವರೆಗೂ, ಮಧ್ಯರಾತ್ರಿವರೆಗೂ ಕೂಡ ಯಾವುದೇ ಊಟ ಉಪಹಾರವನ್ನ ಸೇವಿಸೋದಿಲ್ಲ. ಬರೀ ನೀರಾಗಿರ್ಬೋದು ಅಥವಾ ಹಣ್ಣಾಗಿರ್ಬೋದು ಸೇವನೆಯನ್ನ ಮಾಡಿ ಸಾಕಷ್ಟು
ಜನ ಭಕ್ತರು ವ್ರತವನ್ನ ಮಾಡುವಂತಹ ದಿನ ಇವತ್ತು ಶಿವರಾತ್ರಿಯ ದಿನ. ಒಂದು ಕಡೆ ವಾದ್ಯ ಮೇಳಗಳು ಕೂಡ ಮೊಳಗ್ತಾ ಇರುವಂತದ್ದು ಶಿವನಿಗಾಗಿ. ಸೊ ಇನ್ನೊಂದು ಕಡೆ ಪೂಜೆ, ಹೋಮ, ಹವನ, ಅಭಿಷೇಕಗಳು ಹೆಚ್ಚಿನದಾಗಿ ನೆರವೇರಿಸಲಾಗ್ತಾ ಇದೆ. ಸೊ ಭಕ್ತರು ಇಲ್ಲೇ ಬಂದು ಶಿವನನ್ನ ದರ್ಶನವನ್ನ ಪಡೆದುಕೊಂಡು ಅದಾದ ನಂತರ ಇನ್ನೊಂದು ಕಡೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ವಿಶೇಷ ಹೂವಿನಿಂದ ಅಲಂಕಾರವನ್ನು ಕೂಡ ಮಾಡಲಾಗಿದೆ ಶಿವನ. ನಾಡಿನಾದ್ಯಂತ ಇವತ್ತು ಮಹಾಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮೈಸೂರು, ಬೆಂಗಳೂರು, ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲೂ ಕೂಡ ದೇವಸ್ಥಾನಗಳಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಪುನಸ್ಕಾರಗಳಾಗ್ತಾ ಇದೆ. ಇವತ್ತು ಇಡೀ ದಿನ ಜನ ಶಿವನ ಆರಾಧನೆ ಮಾಡ್ತಾರೆ, ಶಿವನ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾರೆ, ವಿಶೇಷ ಪೂಜೆ ಪುನಸ್ಕಾರ ಮಾಡ್ತಾರೆ, ಉಪವಾಸ ಇರ್ತಾರೆ, ಜಾಗರಣೆ ಮಾಡ್ತಾರೆ. ಮೈಸೂರಿನಲ್ಲೂ ಕೂಡ ಇವತ್ತು ವಿಶೇಷ ರೀತಿಯಲ್ಲಿ ಶಿವನ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ. ಮುಂಜಾನೆಯಿಂದಲೇ ಪೂಜಾ ಕೈಕರ್ಯ ಆರಂಭ ಆಗಿದೆ. ಮೈಸೂರಿನಲ್ಲಿ ಪುರಾಣ ಕ್ಷೇತ್ರ ಗೋಕರ್ಣದಲ್ಲೂ ಕೂಡ ಶಿವರಾತ್ರಿಯ ಸಂಭ್ರಮ ನೋಡೋದಕ್ಕೆ ಸಿಗ್ತಾ ಇದೆ. ಶಿವನ ಆತ್ಮಲಿಂಗ ದರ್ಶನಕ್ಕಾಗಿ ಅನೇಕ ಜನ ಭಕ್ತಾದಿಗಳು ಬೆಳಗ್ಗೆಯಿಂದಲೇ ಸರತಿ ಸಾಲಲ್ಲಿ ನಿಂತಿದ್ದಾರೆ. ಆ ರೀತಿಯ ಸಂಭ್ರಮ ದೇವಸ್ಥಾನಗಳಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಬೆಳಗ್ಗೆ ಎದ್ದು ಶಿವನ ಆರಾಧನೆ ಮಾಡುತ್ತಿದ್ದಾರೆ ಅನೇಕ ಜನ ಭಕ್ತಾದಿಗಳು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇಂಥ ದೃಶ್ಯಗಳು ನೋಡೋದಕ್ಕೆ ಸಿಗ್ತಾ ಇದೆ. ಪರ್ಟಿಕ್ಯುಲರ್ ಆಗಿ ಶಿವನ ಆರಾಧನೆ, ಹಾಗಾಗಿ ಶಿವನ ದೇವಸ್ಥಾನಗಳಲ್ಲಿ ಇವತ್ತು ವಿಶೇಷ ಪೂಜೆ ಪುನಸ್ಕಾರಗಳು. ಮತ್ತೊಂದು ಕಡೆ ಶಿವನ ದೇವಸ್ಥಾನಗಳಲ್ಲಿ ಇವತ್ತು ವಿಶೇಷ ರೀತಿಯಲ್ಲಿ ಕಾರ್ಯಕ್ರಮಗಳಿರುತ್ತೆ. ಕಾರಣ ಇಡೀ ರಾತ್ರಿ ಇವತ್ತು ಜಾಗರಣೆ ಮಾಡ್ತಾರೆ. ಆ ಮೂಲಕ ಶಿವನ ಆರಾಧನೆ ಕೂಡ ಆಗುತ್ತೆ. ಹಾಗಾಗಿ ಅದಕ್ಕೆ ಬೇಕಾಗಿರುವ ಸಿದ್ಧತೆಗಳು ಕೂಡ ಬಹುತೇಕ ದೇವಸ್ಥಾನಗಳಲ್ಲಿ ಇವತ್ತು ನೋಡೋದಕ್ಕೆ ಸಿಗ್ತಾ ಇದೆ. ಪ್ರಮುಖವಾಗಿ ಉಪವಾಸ ಇದ್ದು ಶಿವನ ದರ್ಶನ ಪಡೆದು ಪುನೀತರಾಗ್ತಾ ಇದ್ದಾರೆ ಅನೇಕ ಜನ ಭಕ್ತಾದಿಗಳು. ಮೈಸೂರಿನ ದೃಶ್ಯವನ್ನ ತಾವೀಗ ಗಮನಿಸ್ತಾ ಇದ್ದೀವಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ಬೆಂಗಳೂರಿನ ಯಾವ್ಯಾವ ದೇವಸ್ಥಾನಗಳಲ್ಲಿ ಯಾವ ರೀತಿಯ ಸಂಭ್ರಮ ಮನೆ ಮಾಡಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನನ್ನ ಮೂವರು ಸಹೋದ್ಯೋಗಿಗಳು ಕೂಡ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಪ್ರಮುಖವಾಗಿ ರೋಜಾ ಇದ್ದಾರೆ, ಗವಿ ಗಂಗಾಧರೇಶ್ವರ ದೇವಸ್ಥಾನದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮತ್ತೊಂದು ಕಡೆ ವೀರೇಶ್ ಇದ್ದಾರೆ, ಕಾಡು ಮಲೇಶ್ವರ ಟೆಂಪಲ್ನಿಂದ. ಮತ್ತೊಂದು ಕಡೆ ನಾಗರಾಜ್ ಅಪ್ಪಸಂದ್ರ ಕೂಡ ಇದ್ದಾರೆ, ದೊಮ್ಮಲೂರಿನ ಶಿವ ಟೆಂಪಲ್ನಿಂದ. ಮೊದಲೇದಾಗಿ ರೋಜಾ ಹತ್ರ ಹೋಗ್ತೀನಿ. ರೋಜಾ, ತಾವಿರುವಂತಹ ದೇವಸ್ಥಾನದಲ್ಲಿ ಯಾವ ರೀತಿಯ ವಿಶೇಷತೆಗಳು ನೋಡೋದಕ್ಕೆ ಸಿಗ್ತಾ ಇದೆ? ಭಕ್ತಾದಿಗಳ ಸಂಭ್ರಮ ಯಾವ ರೀತಿ ಇದೆ? ಓಕೆ, ಫೈನ್. ರೋಜಾ ಹತ್ರ ಮತ್ತೊಮ್ಮೆ ಹೋಗ್ತೀನಿ, ಮತ್ತೊಮ್ಮೆ ಅವ್ರನ್ನ ಸಂಪರ್ಕಿಸುವ ಪ್ರಯತ್ನ ಕೂಡ ಮಾಡ್ತೀವಿ. ದೃಶ್ಯ ನೋಡ್ತಾ ಇದ್ದೀನಿ, ಮೈಸೂರು ಸೇರಿದಂತೆ ಬೆಂಗಳೂರಿನ ಬಹುತೇಕ ದೇವಸ್ಥಾನಗಳಲ್ಲಿ ಇವತ್ತು ಬೆಳಗ್ಗೆಯಿಂದಲೇ ವಿಶೇಷ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳು ಪ್ರಾರಂಭ ಆಗಿರುವ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀರಿ. ಪ್ರಮುಖವಾಗಿ ಗಮನಿಸಬೇಕು, ಹಿಂದೂ ಹಬ್ಬಗಳಲ್ಲಿ ಅಥವಾ ಹಿಂದೂಗಳ ಪ್ರಮುಖ ಹಬ್ಬ ಅಂದ್ರೆ ಅದು ಶಿವರಾತ್ರಿ ಕೂಡ ಒಂದು. ವರ್ಷದಲ್ಲಿ ನೀವು ಯಾವತ್ತು ಉಪವಾಸ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಶಿವರಾತ್ರಿ. ಗವಿ ಗಂಗಾಧರೇಶ್ವರ ದೇವಸ್ಥಾನದ ಬಳಿ ಇದ್ದೀನಿ. ಸೊ ಮಹಾಶಿವರಾತ್ರಿಯ ಸಂಭ್ರಮ ಸಡಗರ ಎಲ್ಲೆಡೆ ಕಳೆಗಟ್ಟಿರುವಂತದ್ದು. ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದರ್ಶನವನ್ನ ಪಡೆದೋಕೆ ಮುಂಜಾನೆಯಿಂದಲೇ ನಿಂತಿರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಸಾವಿರಾರು ಜನ ಭಕ್ತರು ಈಗ ಆಲ್ರೆಡಿ ಆಗಮಿಸಿದ್ದಾರೆ. ಒಂದ್ ರೀತಿಯಾಗಿ ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ಆದ್ರೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಬ್ಯಾರಿಕೇಡ್ಗಳ ಅಳವಡಿಕೆಯನ್ನ ಮಾಡಿ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ಭಕ್ತರಿಗೆ ಒಂದ್ ರೀತಿಯಾದಂತಹ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಸೊ ದೇವರ ದರ್ಶನವನ್ನ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ಪಡೆದುಕೊಳ್ತಾ ಇದ್ದಾರೆ. ಸೊ ಪೂಜೆಗೆ ಏನೆಲ್ಲ ಬೇಕಾಗುತ್ತೆ, ಹೂವು, ಹಣ್ಣಾಗಿರ್ಬೋದು, ತುಳಸಿ ಆಗಿರ್ಬೋದು, ಮನೆಯಿಂದ ತರೋದಕ್ಕೆ ಯಾವುದೇ ಅವಕಾಶ ಇರೋದಿಲ್ಲ. ಬಿಕಾಸ್ ಪೂಜೆ ಪುನಸ್ಕಾರ, ಈ ಹೋಮ ಹವನಗಳು, ಹಾಲಿನ ಅಭಿಷೇಕ ಎಲ್ಲವೂ ಏನಾಗುತ್ತೆ ಅದಾದ ನಂತರ ಶಿವನಿಗೆ ಸಮರ್ಪಣೆ ಮಾಡಬೇಕಾಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಮನೆಯಿಂದ ಏನು ಕೂಡ ತರೋದಕ್ಕೆ ಅವಕಾಶ ಇರೋದಿಲ್ಲ. ಸೊ ಭಕ್ತರು ಹಾಗೆ ಬಂದು ದೇವರ ದರ್ಶನವನ್ನ ಕಣ್ತುಂಬಿಕೊಳ್ಳಬಹುದು. ಶಿವ
ಶಿವನಿಗೆ ಒಂದು ವಿಶೇಷ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಒಳಗಡೆ ಹೋಗುವಂತಹ ಪ್ರಯತ್ನವನ್ನು ಕೂಡ ನಾನು ಮಾಡಿದೆ. ಸೊ ಪೂಜೆ ನಡೀತಾ ಇರುವಂತಹ ಒಂದು ಕಾರಣದಿಂದ ಅವಕಾಶವನ್ನ ಕೊಡ್ತಾ ಇಲ್ಲ ಸದ್ಯಕ್ಕೆ. ಸೊ ಸರತಿ ಸಾಲಿನಲ್ಲಿ ನಿಂತು ಬಂದಿರುವಂತಹ ಭಕ್ತರು ಶಿವನನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ತಮ್ಮ ಏನು ಇಷ್ಟಾರ್ಥಗಳು ಫಲಿಸಲಿ ಈ ಒಂದು ಶಿವರಾತ್ರಿಯ ದಿನ ಅಂತ ಹೇಳ್ಬಿಟ್ಟು ಮುಂಜಾನೆಯಿಂದನೂ ಕೂಡ ರಾತ್ರಿವರೆಗೂ ಮಧ್ಯರಾತ್ರಿವರೆಗೂ ಕೂಡ ಯಾವುದೇ ಊಟ ಉಪಹಾರವನ್ನ ಸೇವಿಸೋದಿಲ್ಲ. ಬರೀ ನೀರಾಗಿರ್ಬೋದು ಅಥವಾ ಹಣ್ಣಾಗಿರ್ಬೋದು ಸೇವನೆಯನ್ನ ಮಾಡಿ ಸಾಕಷ್ಟು ಜನ ಭಕ್ತರು ವ್ರತವನ್ನ ಮಾಡುವಂತಹ ದಿನ ಇವತ್ತು ಶಿವರಾತ್ರಿಯ ದಿನ. ಒಂದು ಕಡೆ ವಾದ್ಯ ಮೇಳಗಳು ಕೂಡ ಮೊಳಗ್ತಾ ಇರುವಂತದ್ದು ಶಿವನಿಗಾಗಿ. ಸೊ ಇನ್ನೊಂದು ಕಡೆ ಪೂಜೆ, ಹೋಮ, ಹವನ, ಅಭಿಷೇಕಗಳು ಹೆಚ್ಚಿನದಾಗಿ ನೆರವೇರಿಸಲಾಗ್ತಾ ಇದೆ. ಸೊ ಭಕ್ತರು ಇಲ್ಲೇ ಬಂದು ಶಿವನನ್ನ ದರ್ಶನವನ್ನ ಪಡೆದುಕೊಂಡು ಅದಾದ ನಂತರ ಇನ್ನೊಂದು ಕಡೆ ಪ್ರಸಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ವಿಶೇಷ ಹೂವಿನಿಂದ ಅಲಂಕಾರವನ್ನು ಕೂಡ ಮಾಡಲಾಗಿದೆ ಶಿವ